ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಶ್ಚಿಕ ರಾಶಿಯವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಎಲ್ಲ ಆಗಿರುತ್ತೆ, ಅವ್ರಿಗೆ ಏನು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ, ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಇನ್ನು ಏನು ನಿಮಗೆ ಸಮಸ್ಯೆ ಬರ್ತಾ ಇದೆ ಅದನ್ನ ನೋಡೋಣ. ಹಾಗೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಖಂಡಿತ ನಾನು ನಿಮಗೆ ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡಿರ್ತೀನಿ, ಬಟ್ ಪ್ಲೀಸ್ ಅದನ್ನ ಜಸ್ಟ್ ನೀವು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ, ಪೇಯ್ಡ್ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಆ ನಂತರ ಏನಂತಂದ್ರೆ ಮೆಸೇಜ್ ಮಾತ್ರ ಮಾಡಿ. ನಾನು ಫ್ರೀ ಇದ್ರೆ ಖಂಡಿತ ಅದಕ್ಕೆ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರ್ತೀನಿ, ಹಾಗಾಗಿ ಕಾಲ್ ಅನ್ನ ಪಿಕ್ ಮಾಡೋದಿಲ್ಲ, ಬಟ್ ಮೆಸೇಜ್ ಮಾಡಿದ್ರೆ ನಿಮಗೆ ರೆಸ್ಪಾಂಡ್ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಶುರು ಮಾಡೋಣ. ಹಾಗಿದ್ರೆ ಏನಿದೆ ಅಂತ ಹೇಳಿ. ಸೊ ಇಲ್ಲಿ ನಾನು ನೋಡ್ತಾ ಇರುವಂತದ್ದು, ಓಕೆ, ವೃಶ್ಚಿಕ ರಾಶಿಯವರು ಕರೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತಂದ್ರೆ, ಪಾಸಿಟಿವಿಟಿ ಸರೌಂಡಿಂಗ್ ಇದ್ರೂ ಕೂಡ ಅವರು ತಮ್ಮಲ್ಲೇ ತಮಗೆ ನೆಗೆಟಿವಿಟಿಯನ್ನ ತುಂಬಿಕೊಂಡು ಏನು ನೋಡ್ತಾ ಇಲ್ಲ. ಓಕೆ, ಅವರಲ್ಲಿ ಒಂದೇನೋ ಭಯ ಹುಟ್ಕೊಂಡಿರೋವಂಥದ್ದು, ಎಲ್ಲಿ ಏನಾಗುತ್ತೋ ಏನೋ. ವಿಚಾರಗಳು ಎಷ್ಟು ಬರ್ತಾ ಇದೆ ಅಂತಂದ್ರೆ, ಏನೋ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಏನೋ ನೆಗೆಟಿವಿಟಿ ವಿಚಾರ ಮಾಡ್ತಾ ಇದ್ದೀರಾ. ಸ್ವಲ್ಪ ನಿಮಗೆ ಹೆಡ್ಏಕ್ ಇರುವಂಥದ್ದು, ಶೋಲ್ಡರ್ ಪೇನ್ ಇರುವಂಥದ್ದು, ಸ್ಲೀಪ್ ಇಶ್ಯೂಸ್ ಆಗುವಂಥದ್ದು, ಪಾಸಿಟಿವ್ ಆಸ್ಪೆಕ್ಟ್ಸ್ ಇಟ್ಕೊಂಡು ನೀವು ಮುಂದೆ ಏನಾಗುತ್ತೆ ಅಂತ ಹೇಳಿ ತುಂಬಾ ವಿಚಾರ ಮಾಡ್ತಾ ಇರೋ ಕಾರಣ ಏನಾಗ್ತಾ ಇದೆ, ನಿಮಗೆ ಕ್ಲಾರಿಟಿ ಬರ್ತಾ ಇಲ್ಲ ಲೈಫಲ್ಲಿ. ಕನ್ಫ್ಯೂಷನ್, ತುಂಬಾ ಕನ್ಫ್ಯೂಷನ್ ಇದೆ. ಆಕ್ಚುಲಿ ನೀವು ಅನ್ಕೊಂಡಷ್ಟು ದೊಡ್ಡ ಸಮಸ್ಯೆ ಇಲ್ಲ, ಬಟ್ ನೀವು ಅದನ್ನ ದೊಡ್ಡದಾಗಿ ಇಶ್ಯೂ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಇನ್ನು ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡಿದ್ರೆ, ಓಕೆ, ನೀವು ಅಂದ್ರೆ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ, ಓಕೆ, ಎಲ್ಲ ಪಾಸಿಟಿವ್ ಆಗಿದೆ. ಒಂದು ಕಮಿಟ್ಮೆಂಟ್ ಎಲ್ಲ ಇದ್ದಾರೆ, ಕಮಿಟೆಡ್ ಆಗಿದ್ದಾರೆ. ಈವನ್ ತುಂಬಾ ನಿಮ್ಗೆ ರೆಸ್ಪೆಕ್ಟ್ ಕೊಡುವಂತದ್ದು, ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಡಿಸ್ಟ್ರಾಕ್ಷನ್ಸ್ ಇಲ್ಲ. ಆದ್ರೆ ಸ್ವಲ್ಪ ಏನಂತಂದ್ರೆ, ನಿಮ್ಮ ಪರ್ಸನ್ ಕರಿಯರ್ ಓರಿಯೆಂಟೆಡ್ ಆಗಿರುವಂತವ್ರು, ಕರಿಯರ್ ಬಗ್ಗೆ ತುಂಬಾ ವಿಚಾರ ಮಾಡ್ತಿರುವಂತವ್ರು ಅಂತ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅಂದ್ರೆ ಅವರ ಫೋಕಸ್ ಆ ಕಡೆ ಇದೆ. ಹಾಗಂತ ಹೇಳಿ ನಿಮ್ ಕಡೆ ನೆಗ್ಲಿಜೆನ್ಸಿ ಮಾಡ್ತಾ ಇಲ್ಲ. ನೀವು ಕೂಡ ತುಂಬಾ ಹ್ಯಾಪಿ ಆಗಿದ್ದೀರಾ, ನಿಮ್ಮ ರಿಲೇಶನ್ಶಿಪ್ ಕೂಡ ತುಂಬಾ ಹ್ಯಾಪಿ ಆಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಆ ರೀತಿ ನಿಮ್ಮ ಒಂದು ಫೀಲಿಂಗ್ ಇರುವಂತದ್ದು. ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನಿಮ್ಗೂ ಕೂಡ ಅನ್ನುವಂಥದ್ದು. ಇನ್ನು ನಿಮ್ಮ ಪಾರ್ಟ್ನರ್ ಬಗ್ಗೆ ನಾನು ನೋಡಿದ್ರೆ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ಏನೋ ಒಂದು ತುಂಬಾ ಮನಸ್ಸಲ್ಲಿ ಅವರು ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ತುಂಬಾ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆ ಚಾಲೆಂಜಸ್ ಬರ್ತಾ ಇದೆ. ಏನು ಚಾಲೆಂಜಸ್ ಯಾವ ರೀತಿ ಇರ್ಬೋದು, ಲವ್ ಲೈಫ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮೇ ಬಿ ನಿಮ್ಮ ವರ್ಕ್ ಪ್ಲೇಸ್ ಇಂದ ಏನ್ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಲ್ಲಿಂದ ಏನಾದ್ರೂ ನಿಮ್ಗೆ ಮಾತಾಡೋದಕ್ಕೆ ಹೆಸಿಟೇಷನ್ ಮಾಡ್ಕೊಳ್ಳುವಂತದ್ದು, ಈ ರೀತಿ ಏನೋ ಒಂದು ಸಮಥಿಂಗ್ ನಡೀತಾ ಇದೆ. ಕಮ್ಯುನಿಕೇಶನ್, ಆರ್ಗ್ಯುಮೆಂಟ್ಸ್ ನಡೆಯುವಂಥದ್ದು, ಸೀರಿಯಸ್ ಆಗಿ ಕಾನ್ಫ್ಲಿಕ್ಟ್ಸ್ ನಡೆಯುವಂಥದ್ದು, ಅದು ರೇಸ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಕಮ್ಯುನಿಕೇಶನ್ ಮಾಡ್ತಾ ಮಾಡ್ತಾ ಏನಾದ್ರೂ ನಿಮ್ಮಲ್ಲೇ ಕಾನ್ಫ್ಲಿಕ್ಟ್ ಆಗುವಂಥದ್ದು, ಅದೇ ದೊಡ್ಡದಾಗಿ ಕಾಣುವಂಥದ್ದು. ಕೆಲವೊಂದು ಕಂಡೀಷನ್ ಯಾವ ರೀತಿ ಇರುತ್ತೆ, ಇದು ಜಗಳ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹೋಗುವಂಥದ್ದು. ಸ್ವಲ್ಪ ಏನಾದ್ರೂ ವಯೋಲೆಂಟ್ ಆಗಿ, ವಯೋಲೆನ್ಸ್ ಇರ್ಬೋದು, ಅಥವಾ ಏನಾದ್ರೂ ಜೋರಾಗಿ ಮಾತಾಡುವಂಥದ್ದು, ಏನೋ ಆ ರೀತಿ ಇದೆ ಅವ್ರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ. ಅಂದ್ರೆ ಚೆನ್ನಾಗಿರ್ತೀರಾ, ಸಡನ್ ಆಗಿ ಏನಾದ್ರೂ ರೇಸ್ ಆಯ್ತು ಅಂತಂದ್ರೆ ಆ ರೀತಿ ಬಿಹೇವ್ ಮಾಡ್ತೀರಾ ಅನ್ನೋವಂಥದ್ದು. ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದ ನೋಡಿದಾಗ ಮಾತಾಡ್ತಾನೆ ಏನೋ ಅಬ್ಯೂಸ್ ಮಾಡುವಂಥದ್ದು, ಕೆಟ್ಟದಾಗಿ ಬೈದಾಡುವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್. ಇನ್ನು ಸ್ವಲ್ಪ ಅದು ಅವ್ರ ಮೈಂಡಲ್ಲಿ ಓಡಾಡ್ತಾ ಇರುತ್ತೆ ನಿಮ್ಮ ಬಗ್ಗೆ. ಹೀಗೆ ನಾನು ಇನ್ನು ಫ್ಯೂಚರಲ್ಲಿ ಏನಾಗ್ಬೋದು,
ಸ್ವಲ್ಪ ಜಗ್ಲಿಂಗ್ ಇದೆ, ಕನ್ಫ್ಯೂಷನ್ಸ್ ಇದೆ ಇಬ್ಬರಲ್ಲಿನೂ ಕೂಡ. ಯಾವ ರೀತಿ ಕನ್ಫ್ಯೂಷನ್ ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಅದನ್ನ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಸೀಕ್ರೆಟ್ಸ್ ಇರ್ಬೋದು, ಚೀಟಿಂಗ್ ಇರ್ಬೋದು, ಪಾಸಿಬಿಲಿಟಿ ನನಗೆ ಕಾಣ್ತಾ ಇದೆ. ಸ್ವಲ್ಪ ಡೀಪ್ ಆಗಿ ಎಲ್ಲೋ ಒಂದ್ ಕಡೆ ಹರ್ಟ್ ಆಗುವಂತದ್ದು ಅದು ಕೂಡ ನನಗೆ ಇಲ್ಲಿ ಅನಿಸ್ತಾ ಇದೆ. ಯಾರಾದ್ರೂ ಒಬ್ರು ಚೀಟ್ ಮಾಡುವಂತದ್ದು. ಆಬ್ವಿಯಸ್ಲಿ ನೀವೇನಾದ್ರೂ ಬೈತಾ ಇದ್ದೀರಾ, ಏನಾದ್ರೂ ಮಾಡ್ತಾ ಇದ್ದೀರಾ, ಅವ್ರಿಗೆ ಅನಿಸ್ತಾ ಇದೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಓಕೆ, ಸೊ ಹಾಗಾಗಿ ಆ ಒಂದು ಎನರ್ಜಿ ನನಗೆ ಫ್ಯೂಚರ್ ಅಲ್ಲಿ ಕಾಣ್ತಾ ಇದೆ. ಈ ರೀತಿ ತೊಂದರೆಗಳಾಗುತ್ತೆ ಅಂತ ಹೇಳಿ ಬರ್ತಾ ಇದೆ ನಿಮ್ಗೆ. ಏನಾದ್ರೂ ಸೀಕ್ರೆಟ್ ಇದ್ರೆ ಅದನ್ನ ಹೇಳ್ಬಿಡಿ. ನೀವು ಎಷ್ಟು ಸೀಕ್ರೆಟ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ. ಇನ್ ಕೇಸ್ ನೀವು ಹೇಳಲಾರ್ದೇನೆ ಅವ್ರ ಮುಂದೆ ಯಾರಾದ್ರೂ ಹೇಳಿದ್ರು ನಿಮ್ ಸೀಕ್ರೆಟ್ ಗೊತ್ತಾಯ್ತು ಅಂತಂದ್ರೆ ಅದರಿಂದ ಕಾನ್ಫ್ಲಿಕ್ಟ್ ಆಗುತ್ತೆ ಅಲ್ವಾ. ಸೊ ಅದನ್ನ ನೀವೇ ಅದನ್ನ ಹೇಳ್ಬಿಡಿ, ಈ ರೀತಿ ಇದೆ ಅಂತ ಹೇಳಿ. ಇದು ಒಂದು. ಬರುವಂತ ದಿನಗಳಲ್ಲಿ ಎಲ್ಲ ಓಕೆ, ಚೆನ್ನಾಗಿದೆ, ಆ ರೀತಿ ಏನಿಲ್ಲ, ಇದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ. ಬಟ್ ಸಣ್ಣ ಪುಟ್ಟ ಜಗಳ ಏನಿರುತ್ತೆ ಅದು ಕಾಮನ್ ಆಗಿ ಆಗುವಂತದ್ದು, ಅದು ಆಗತ್ತೆ. ಮನ್ಸಲ್ಲಿ ಕೂಡ ನಡೀತಾ ಇದೆ, ಸ್ವಲ್ಪ ಹೊರಗಡೆನೂ ಕೂಡ ಬರುತ್ತೆ. ಬಟ್ ಅಷ್ಟು ದೊಡ್ಡದಾಗಿ ಏನೂ ಇಲ್ಲ. ಇದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ. ಬ್ಯಾಲೆನ್ಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಯಾವ ರೀತಿ ಬ್ಯಾಲೆನ್ಸ್ ಬರುತ್ತೆ? ಎಫರ್ಟ್ ಏನ್ ಹಾಕ್ತಾ ಇದ್ರು, ಇಬ್ರು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರ್ತೀರಾ, ತುಂಬಾ ಫ್ಯಾಷನೇಟ್ ಆಗಿರ್ತೀರಾ. ಮತ್ತೆ ನೀವೇನು ಇವಾಗ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಫ್ರೀಡಮ್ ಕಾಣ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಓಕೆ, ಎಫರ್ಟ್ಗೆ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಒಂದೇ ಹೇಳ್ಬಹುದು. ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿಯನ್ನ ಹೊಂದ್ಕೊಳ್ತೀರಾ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ. ಹಾಗಿದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ? ಯೂನಿವರ್ಸ್ ನೋಡಿ ಏನ್ ಹೇಳ್ತಾ ಇದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಗೆ ಏನ್ ಕೊಡ್ತಾ ಇದೆ. ನಿಮ್ಮಲ್ಲಿ ತುಂಬಾ ಜ್ಞಾನ ಇದೆ, ಅದನ್ನ ಯಾರಿಗ್ ಬೇಕು ಅವರಿಗೆ ಮಾತ್ರ ಕೊಡ್ಬೇಕು ನೀವು. ಯಾಕೆ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಜ್ಞಾನ ಇದೆ ಅಂತ ಹೇಳಿ ಎಲ್ರಿಗೂ ಕೂಡ ಅದನ್ನ ಕೊಡ್ಲಿಕ್ಕೆ ಹೋದ್ರೆ ಎಲ್ರು ಅದನ್ನ ಅಷ್ಟು ಪಾಸಿಟಿವ್ ಆಗಿ ತಗೊಳ್ತಾರಾ? ಇದನ್ನ ವಿಚಾರ ಮಾಡ್ಬೇಕು. ಎಲ್ರು ಪಾಸಿಟಿವ್ ಆಗಿ ಇದನ್ನ ತಗೊಳ್ತಾರಾ? ನೀವು ಯಾರ್ಯಾರಿಗೋ ಬೇಕು ಅವ್ರಿಗೆ ನಿಮ್ಮ ಜ್ಞಾನವನ್ನ ಹಂಚ್ತಾ ಹೋದ್ರೆ ಏನಾಗುತ್ತೆ? ಅಗೇನ್ ನಿಮ್ಗೆ ಅದು ಹಿಟ್ ಆಗುವಂತದ್ದು. ನೀವೇನ್ ಮಾಡ್ತೀರಾ? ನೀವೇ ಡಿಪ್ರೆಸ್ಡ್ ಆಗ್ತೀರಾ, ನೀವೇ ಮನಸ್ಸನ್ನ ನೋಯಿಸ್ಕೊಳ್ಳುವಂಥದ್ದು. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ನೀಡ್ ಇದೆಯಾ? ಯಾರಾದ್ರೂ ನಿಮ್ಮ ಹತ್ರ ಬಂದು ಜೆನ್ಯೂನ್ ಆಗಿ ಕೇಳ್ತಾ ಇದ್ದಾರಾ? ಅವರಿಗೆ ಓಕೆ ಈ ರೀತಿ ಇದೆ ಅಂತ ಹೇಳಿ. ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಕೂಡ ನಾನು ಹೇಳ್ತಾ ಇರುವಂತದ್ದು. ನಿಮ್ಮ ಹತ್ರ ಇದೆ, ಅದನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಇನ್ನೊಬ್ರಿಗೆ ಹೇಳ್ತಾ ಹೋದ್ರೆ ಏನಾಗುತ್ತೆ? ನಿಮ್ಮ ಮನಸ್ಸೇ ನೋಯಿಸ್ಕೊಳ್ಳುವಂತ ಚಾನ್ಸಸ್ ತುಂಬಾ ಬರುತ್ತೆ. ಮತ್ತೆ ನೀವು ಯಾವ ಮೋಡಲ್ಲಿ ಹೋಗ್ತೀರಾ? ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ, ನಾನು ಹೇಳ್ದಾಗೆ ಇವರು ನಡ್ಕೊಳ್ತಾ ಇಲ್ಲ, ಇವ್ರಿಗೆ ತಿಳಿದಿದ್ದೆ ಇವ್ರು ಮಾಡ್ತಾರೆ ಅನ್ನುವಂತ ಮೈಂಡ್ ಸೆಟ್ ನಿಮ್ಗೆ ಬರುತ್ತೆ ಇನ್ ಫ್ಯೂಚರ್ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು? ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಓಕೆ, ಸೊ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ಹಾಗೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ಲೈಕ್ ಯಾರು ಮಾಡ್ತಾ ಇಲ್ಲ, ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.